Audio Jungle. Hello, welcome to Aishu Kishore YouTube channel. Yes guys, ರೆಡಿ ಆಗಿಬಿಟ್ಟು ಕೆಳಗಡೆ ಬಂದ್ವಿ. ಕೆಳಗಡೆ ಬರೋ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಇತ್ತು. ಸೊ ನೋಡ್ಬೋದು ಬ್ರೆಡ್ ಜಾಮು ಬಟ್ರು ಎಲ್ಲ. ಬಟ್ ನಮ್ಮ ಕಡೆ ಅಷ್ಟು ಟೇಸ್ಟಾಗೆಲ್ಲ ಇರತ್ತಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ನಮ್ಮ ಕಡೆ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಫಸ್ಟ್ ಆಫ್ ಆಲ್ ಅದನ್ನು. ಯಾಕಂತಂದ್ರೆ ಹೊರಗಡೆ ಹೋದಾಗ ಎಲ್ಲ ಕಡೆನೂ ಚೆನ್ನಾಗಿರೋ ಫುಡ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಇರೋದನ್ನ ಟೈಮ್ಗೆ ತಿನ್ನಬೇಕಷ್ಟೆ. ಸೊ ಕೆಳಗಡೆ ಬರೋಸಲ್ಲಿ ಇಡ್ಲಿ, ಪೋಹ, ಸಾಂಬಾರ್, ಕೆಲಾಕ್ಸು, ಬ್ರೆಡ್ಡು ಜಾಮು, ಇನ್ನೇನು ಪೋಹ ಅದೇ ಹೇಳಿದ್ನಲ್ಲ. ಸೊ ಓಟ್ಸ್. ಅಪ್ಪ ನನಗೆ ಲೈಫಲ್ಲಿ ಇಷ್ಟ ಆಗದೆ ಇರೋದಂದರೆ ಓಟ್ಸೇ ಗೈಸ್. ನಿಜವಾಗ್ಲೂ ನನಗೆ ಇಷ್ಟ ಆಗಲ್ಲ. ಯಾಕಂತಂದರೆ ಆಫಲ್ಲಿ ಡಯಟ್ ಅಂತ ಹೇಳಿದಾಗೆಲ್ಲ ಹೇಳೋದು ಓಡಿಸ್ತೀನಿ, ಬ್ರೇಕ್ಫಾಸ್ಟ್ಗೆ ಓಡಿಸ್ತೀನಿ. ಸೊ ನಾನು ಅದರಿಂದ ಓಟ್ಸ್ ಮುಟ್ಟಕ್ಕೆ ಹೋಗೋದಿಲ್ಲ ಅಲ್ಲಿ ಹೊರಗಡೆ ಹೋದರೆ. ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮಗು ಬ್ರೇಕ್ಫಾಸ್ಟ್ ಮಾಡಿಸ್ತಿದ್ವಿ. ಸೊ ಅವ್ನಿಗೂ ಬ್ರೇಕ್ಫಾಸ್ಟ್ ಮಾಡಿಸ್ಕೊಂಡು ಹಾಗೆ ಅಲ್ಲಿಂದನೇ ಹೊರಡೋಣ ಅಂತ. ಎಲ್ಲಿಗೆ ಹೊರಡ್ತಿರೋದು ಏನು ಅಂತ ಈ ವ್ಲಾಗಲ್ಲಿ ಹೇಳ್ತೀನಿ. ಸೊ ಪೂರ್ತಿ ವ್ಲಾಗ್ ನೋಡಿ. ನಮ್ಮ ಪುಟಾಣಿ ಮಕ್ಳಿಗೆ ಊಟ ಮಾಡಿಸೋದ್ರಿಂದ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್. ನಿಜವಾಗ್ಲೂ ಅವ್ರು ಊಟ ಮಾಡಿಸೋಷ್ಟ್ರಲ್ಲಿ ಒಂದು 10 ಜನ ಊಟ ಮಾಡಿಸ್ಬಿಟ್ಟಿರ್ಬೋದು. ಅಲ್ಲಿಂದ ಅವ್ನು ಊಟ ಮಾಡಿಸ್ಕೊಂಡು ಹೊರಟ್ವಿ ಟುವರ್ಡ್ಸ್ ಶಿಲಾಂಗ್ ಪೀಕ್. ಶಿಲಾಂಗ್ ಪೀಕಿಗೆ ಹೋದ್ವಿ. ನಮಗೆ ಆನ್ ದಿ ವೇ ಹೋಗ್ತಾ ಡ್ರೈವರ್ ಹೇಳಿದ್ದು ನಮ್ಮ ಕಾರ್ನ ಅಲೋ ಮಾಡೋದಿಲ್ಲ ಅಲ್ಲಿ ಅಂತ. ಸೊ ಅಲ್ಲಿ ಹೋಗಿ ಟಿಕೆಟ್ ತೊಗೊಂಡು ನೋಡಿ ಮಾರುತಿ 800, ತುಂಬ ವರ್ಷಗಳಾದ ಮೇಲೆ ಮಾರುತಿ 800ಅಲ್ಲಿ ಟ್ರಾವೆಲ್ ಮಾಡ್ತಿರೋದು ನಾವು. ಚೆನ್ನಾಗಿತ್ತು. ಬಟ್ ಇಟ್ ಇಸ್ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಆ ಕಡೆ ಎಲ್ಲ ದೊಡ್ಡ ಕಾರ್ಸ್ ಇಲ್ಲ. ಬಿಕಾಸ್ ರೋಡ್ ಚಿಕ್ಕದಿರೋದ್ರಿಂದ ಎಲ್ಲ ಮಾರುತಿ 800 ಹೋಮಿನಿ ಇದೇ ಕಾರ್ಸ್ ನೀವು ನೋಡೋದು. ಆ್ಯಂಡ್ ಅಲ್ಲಿ ತುಂಬ ಚೆನ್ನಾಗಿ ಕಸ್ಟಮೈಸ್ ಮಾಡ್ಕೊಂಡಿರ್ತಾರೆ ವೆಹಿಕಲ್ಸ್ನ. ಸೊ ಅಲ್ಲಿಂದ ಅವ್ರ ವೆಹಿಕಲಲ್ಲಿ ಕರ್ಕೊಂಡು ಹೋದ್ರು ನಮ್ಮನ್ನು. ಬಟ್ ಒಳಗಡೆ ಹೋಗಬೇಕಾದ್ರೆ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ಯಾಕಂತಂದರೆ ನಾವು ಶಿಲಾಂಗ್ ಪೀಕ್ ಹೋಗೋದು ಏರ್ಫೋರ್ಸ್ ಒಳಗಡೆಯಿಂದ. ಸೊ ಅದರಿಂದ ನಿಮಗೂ ಗೊತ್ತು ಏರ್ಫೋರ್ಸ್ ಸ್ಟೇಷನ್ ಒಳಗಡೆಯಿಂದ ಹೋಗಬೇಕಾದ್ರೆ ಅಂದರೆ ನಮ್ಮ ಕಡೆನೂ ಅಲೋ ಇಲ್ವಲ್ಲ. ಸೊ ಅದೇ ಥರ ಅಲ್ಲೂ ಅಲೋ ಇಲ್ಲ. ಸೊ ಅಲ್ಲಿ ವಿಡಿಯೋ ಮಾಡಲಿಲ್ಲ. ಸೊ ಒಂದು ವೇ ಹೋಗ್ತಾ ಅವ್ರು ಹೇಳ್ತಿದ್ರು ವಿಡಿಯೋ ಮಾಡಬೇಡಿ ಬೈ ಅಂತ ನಮ್ಮ ಭಾವನಿಗೆ. ಅವರು ಸೆಲ್ಫಿ ವಿಡಿಯೋ ಮಾಡ್ಕೊತಿದ್ದೀವಿ ಅಂತ ಹೇಳಿದ್ವಿ. ಫೈನಲಿ ಐ ಲವ್ ಶಿಲಾಂಗ್ ಪೀಕ್ ಅಂತ ಬೋರ್ಡ್ ನೋಡ್ಬೋದು ನೀವು. ರೀಚ್ ಆದ್ವಿ. ಬಟ್ ಚೆನ್ನಾಗಿದೆ. ಆ್ಯಂಡ್ ಹೇಳಿದ್ನಲ್ಲ ಅಷ್ಟು ಬಿಸಿಲಿದೆ, ನಿಮಗೆ ಕಾಣಿಸಿದೆ ಬಿಸಿಲಿರೋದು. ಬಟ್ ತುಂಬ ಚಿಲ್ನೆಸ್ ಗಾಳಿ ಇತ್ತು. ಬಟ್ ಚೆನ್ನಾಗಿತ್ತು. ನಾನೇನು ಹೇಳೋದು ಅಂದರೆ ನಿಮಗೆ ಸಜೆಷನ್ ನನ್ನ ಕಡೆಯಿಂದ, ವಿಂಟರಲ್ಲಿ ಹೋಗಬೇಡಿ. ಸೊ ತುಂಬ ಕಡೆ ಪ್ಲೇಸಸ್ ಎಲ್ಲ ಏನು ನೀರಿರೋದಿಲ್ಲ. ಸೊ ನೀವು ರೈನಿ ಸೀಸನಲ್ಲಿ ಹೋದರೆ ಮೇಘಾಲಯ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ನೀವು. ಸೊ ಐ ಲವ್ ಶಿಲಾಂಗ್ ಗೈಸ್. ನೋಡ್ಬೋದು ವ್ಯೂ ಪಾಯಿಂಟ್ ಪೂರ್ತಿ ಶಿಲಾಂಗ್ ಕಾಣಿಸುತ್ತೆ ಈ ವ್ಯೂ ಪಾಯಿಂಟಿಂದ ನಿಂತ್ಕೊಂಡು ನೋಡಿದ್ರೆ. ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿತ್ತು. ಅಂದರೆ ನಮ್ಮದು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಫಾಗ್ ಇರಲಿಲ್ಲ. ಸೊ ಫಾಗ್ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಇಟ್ ವಾಸ್ ಬ್ಯೂಟಿಫುಲ್, ಚೆನ್ನಾಗಿತ್ತು. ಸೊ ಅಲ್ಲಿಂದ ಹಾಗೆ ಫೋಟೋಸ್ ತೊಗೊಳ್ಳೋಣ ಅಂದ್ಬಿಟ್ಟು ಮೇಲೆ ಅಲ್ಲಿ ಕಾಣಿಸ್ತಿದೆ ಅಲ್ಲ, ಸೊ ಅಲ್ಲಿಗೆ ಹೋದ್ವಿ ನಾವು. ಸೊ ಅಲ್ಲಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅಲ್ಲಿಂದ ಹೋದ್ವಿ. ಫೋಟೋಸು ವೀಡಿಯೋಸ್ ತೊಗೊಳ್ಳೋಣ ಅಂತ ಹೇಳಿ. ಇಲ್ಲಿ ಆ್ಯಕ್ಚುಲಿ ಶಿಲಾಂಗ್ದು ಅದು ಕಸ್ಟಮ್ಸ್ ಇತ್ತು. ಬಟ್ ನಾವಲ್ಲಿ ಡ್ರೆಸ್ಸು ತೊಗೊಳ್ಳೋಷ್ಟು ಟೈಮ್ ಇರಲಿಲ್ಲ ನಮಗೆ. ಸೊ ಅಲ್ಲಿ ರೀಚ್ ಆದ್ವಿ ಮೇಲೆಗಡೆಗೆ. ನೀವು ನೋಡ್ಬೋದು ನಮ್ಮ ಪಾಪಚ್ಚಿಗೆ ಒಂದು ಫ್ರೆಂಡ್ ಸಿಕ್ಕಿದ್ದಾಳೆ. ಶಿ ವಾಸ್ ವೆರಿ ಕ್ಯೂಟ್. ನಾನು ಅಷ್ಟೇ ತುಂಬ ಕ್ಯೂಟಾಗಿ. ಅಂದರೆ ನಿಜ ಹೇಳಬೇಕು ಅಂತಂದ್ರೆ ಟ್ರಾವೆಲ್ ಹೋಗೋಕ್ಕೆ ಬೆಸ್ಟು ನಮಗೂ. ಯಾವುದೇ ರೀತಿ ಅಳಲ್ಲ, ಏನು ಮಾಡೋದಿಲ್ಲ. ನೀವು ನೋಡ್ಬೋದು ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ ಅಂತ. ವಿತೌಟ್ ಗಾಗಲ್ಸ್ ಇಲ್ಲ, ಮತ್ತು ಅವನೇ ಹಾಕೋತಾನೆ. ಸೊ ಫುಲ್ ರೆಡಿ ಮಾಡ್ತಿದ್ದ ಫೋಟೋಗೆ. ಅವ್ನು ಫೋಟೋ ತೆಗಿಬೇಕಂದ್ರೆ ಓಡಿ ನಮ್ಮ ಭಾವ ಹತ್ರ ಬರ್ತಿದ್ದ. ಅಂದರೆ ಅವ್ನ ಕ್ಯಾಮ್ರಾದಲ್ಲಿ ಫೋಟೋಸ್ ಮಾಡೋದಕ್ಕೆ. ಕ್ಯಾನ್ ಸಿ ದರ್ ಕಾನ್ವರ್ಸೇಷನ್. ತುಂಬ ಚೆನ್ನಾಗಿತ್ತು ಅವ್ರದ್ದು ಕಾನ್ವರ್ಸೇಷನ್ನು. ಸೊ ನಾನು ಫೋನಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೆ. ಸೋ ಕ್ಯೂಟ್. ಸೊ ಅಲ್ಲಿಂದನೂ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಮೇಲೆ ಹೋದ್ರಿ. ನಾವು ಹೋಗೋಷ್ಟರಲ್ಲಿ ನಮಗೆ ಅಲ್ಲಿ ವ್ಯೂ ಪಾಯಿಂಟ್ಗಿಂತ ಇವರಿಬ್ಬರದ್ದು ಕಾನ್ವರ್ಸೇಷನ್ನೇ ತುಂಬ ಕ್ಯೂಟಾಗಿ ಅನ್ನಿಸ್ತು ನಮಗೆ. ಆ್ಯಂಡ್ ಶಿ ವಾಸ್ ಆಲ್ಸೋ ವೆರಿ ಕ್ಯೂಟ್. ಸೊ ನಮ್ಮ ಪಾಪಚ್ಚಿ ಇನ್ನೂ ಚಿಕ್ಕದಾಗಿರೋದ್ರಿಂದ ಅವನಿಗೆ ಇನ್ನೂ ಸರಿಯಾಗಿ ಮಾತಾಡೋಕ್ಕೆ ಗೊತ್ತಾಗಲಿಲ್ಲ. ಬಟ್ ಶಿ ವಾಸ್ ಟಾಕಿಂಗ್.
ಅವನು ಕರೀತಿದ್ದ ಆ ಆ ಆ ಅಂತ. ಆ್ಯಂಡ್ ಶಿ ವಾಸ್ ಆಲ್ಸೋ ವೆರಿ ನೈಸ್ ಆ್ಯಂಡ್ ಈ ವಾಸ್ ಎಂಜಾಯಿಂಗ್ ಹರ್ ಕಂಪನಿ. ಸ್ಟೈಲೆಲ್ಲ ಮಾಡಿಕೊಂಡು ಗಾಗಲ್ಸ್ ಇರಲಿಲ್ಲ, ಅದನ್ನೇ ನೋಡ್ಕೋತಿದ್ದ ಅವನು. ತೆಗ್ದಿದ್ವಿ ನಾವು, ತೆಗೆದು ಹಾಕ್ತಿದ್ದ ಅಂದ್ಬಿಟ್ಟು. ಇಟ್ ವಾಸ್ ವೆರಿ ಕ್ಯೂಟ್ ಟು ಸಿ ಬೋತ್ ಬೇಬೀಸ್ ಆರ್ ಟಾಕಿಂಗ್. ಅದಾದಮೇಲೆ ನಾವು ಸೆಲ್ಫೀಸ್ ಎಲ್ಲ ತೊಗೊಂಡು ನಾನು, ನನ್ನ ಹಸ್ಬೆಂಡು, ನಮ್ಮ ಅಕ್ಕ, ಪಾಪಚ್ಚಿ, ನಮ್ಮ ಭಾವ ಎಲ್ಲ ಫೋಟೋಸ್ ತೊಗೊಂಡು ಹೊರಡೋಣ ಅಂತ ಹೊರಟ್ವಿ. ಮತ್ತು ಒಂದು ಸಣ್ಣದಾಗಿ ಅದ್ರ ಮೇಲೆಯಿಂದ ಫುಲ್ ವ್ಯೂ ಎಲ್ಲ ವಿಡಿಯೋ ಮಾಡಿಕೊಂಡು ನೋಡ್ಬೋದು. ಆ ವ್ಯೂ ಪಾಯಿಂಟ್ ಅಂದರೆ ಮೇಲೆಗಡೆಯಿಂದ ತೆಗ್ದಿದ್ದು ನಾವು. ಇದನ್ನು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಮ್ಗೆ ಅನ್ನಿಸ್ತು ಇನ್ನು ಸ್ವಲ್ಪ ಬೇಗ ಹೋಗಬೇಕಿತ್ತು ಅಂತ, ಫಾಗ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ. ಸೊ ಹೊರಡೋಣ ಅಂತ ಅಲ್ಲಿಂದ ಎಲ್ಲ ವಿಡಿಯೋ ಮಾಡಿಕೊಂಡು ಹೊರಟ್ವಿ. ಮತ್ತು ಅವ್ರ ಕಾನ್ವರ್ಸೇಷನ್ ಸ್ಟಾರ್ಟ್ ಆಯಿತು. ಸೊ ಅದನ್ನು ಎಂಜಾಯ್ ಮಾಡಿಕೊಂಡು ನಾವು ಅವ್ರ ಕ್ಯೂಟ್ನೆಸ್ನ ಎಂಜಾಯ್ ಮಾಡ್ತಿದ್ವಿ. ಸೊ ಮತ್ತು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗೋದಿಲ್ಲ ಫ್ರೆಂಡ್ಸ್. ಸೊ ಇನ್ನೂ ತುಂಬ ವ್ಲಾಗ್ಸ್ ಬರುತ್ತೆ. ಸೊ ಈ ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡಿ, ಸೊ ಫಾರ್ವರ್ಡ್ ಮಾಡಿಬಿಡಿ. ಸೊ ನೆಕ್ಸ್ಟ್ ವ್ಲಾಗ್ ಹಾಕ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.